ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ಹಾಗೆ ನಮ್ಮ ನಗರಸಭಾ ವತಿಯಿಂದಲೂ ಸಹಿತ ನಾವು ಇವತ್ತು ಅದ್ದೂರಿಯಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿ ಇವತ್ತು ಒಂದು ಸುದಿನ ಅಂತಂದ್ರೆ ಒಂದೇ ಮಾತರಂ ಗೀತೆ, ನಮ್ಮ ರಾಷ್ಟ್ರೀಯ ಹಾಡು ಅಂತ ಕರಿತೀವಿ, ಒಂದೇ ಮಾತರಂ ಗೀತೆ, ಅದು ಬಂದು 150 ವರ್ಷ ಆಗಿದೆ. ಹಾಗಾಗಿ ಅದಕ್ಕೆ ಒಂದು ಗೌರವ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಹಂಗಾಗಿ ನಾವು ಇವತ್ತು ಒಂದೇ ಮಾತರಂನ ಕೇಳಿಸಿದ್ದೀವಿ. ಅದರಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಾ. ಅದರ ಜೊತೆಗೆ ಏನು ಇವತ್ತು ನಾವೆಲ್ಲರೂ ನಮ್ಮ ಹಕ್ಕುಗಳನ್ನು ಉಳಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಸರಿದೂಗಿಸಿಕೊಂಡು ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಒಂದು ಸುದಿನ. ಯಾಕೆಂತಂದರೆ ಇದಕ್ಕೆ ಹಲವಾರು ಜನ ರಾಷ್ಟ್ರೀಯ ಹೋರಾಟಗಾರರು ಕಾರಣರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ದಬ್ಬಾಳಿಕೆಯಿಂದ ನಮ್ಮ ದೇಶ ನಲುಗಿ ಹೋಗಿತ್ತು. 16ನೇ ಶತಮಾನದಿಂದ ಹಿಡಿದು 1947 ಅಲ್ಲಿಗೆ ಸುಮಾರು 350 ವರ್ಷಗಳ ಕಾಲ ನಾವು ಬ್ರಿಟಿಷರ ದಾಸ್ಯದಿಂದ ಹೊರಗೆ ಬರೋಕ್ಕಾಗಿರಲಿಲ್ಲ. ಗುಲಾಮಗಿರಿಯಿಂದ ನಮ್ಮ ದೇಶ ಆಳಲ್ಪಡ್ತಾ ಇತ್ತು. ಅದರ ವಿರುದ್ಧ ನಮ್ಮ ಅನೇಕ ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಹಾತ್ಮ ಗಾಂಧೀಜಿಯವರು. ಅವರು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ನಡೆಸ್ಕೊಂಡು ಬಂದು ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ಪ್ರಾರಂಭ ಮಾಡಿದ್ದು 1917ರಲ್ಲಿ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಮೊದಲ ಬಾರಿಗೆ ಅವರು ಧುಮುಕಿದ್ರು ಬ್ರಿಟಿಷರ ವಿರುದ್ಧ ದಬ್ಬಾಳಿಕೆಗಾಗಿ. 1917ರಿಂದ ಹಿಡಿದು ಸುಮಾರು 1947ವರೆಗೂ ಸಹಿತ ಅವಿರತವಾಗಿ ಸತ್ಯ ಮತ್ತು ಅಹಿಂಸೆ ಮತ್ತು ತ್ಯಾಗ ಎಂಬ ಧ್ಯೇಯಗಳ ಮೂಲಕ ನಮ್ಮ ಇಡೀ ದೇಶಕ್ಕೆ ಕರೆ ಕೊಟ್ಟು ಎಲ್ಲರೂ ಸಹಿತ ಜೊತೆಗೆ ಕರ್ಕೊಂಡು ಇವತ್ತು ರಾಷ್ಟ್ರದ ಧ್ವಜಾರೋಹಣ ನೆರವೇರಿಸಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಇದು ಹಬ್ಬದ ದಿವಸ ಇತ್ತು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯ. ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ತ್ಯಾಗ ಪ್ರಾಣ ಬಲಿದಾನ ಕೊಟ್ಟಿರೋ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಟ್ಟ ಎಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ. ಆಮೇಲೆ ಇದು ನನ್ನ ಪುಣ್ಯ ಮಾಡಿರ್ಬೋದು. ಇದು 2ನೇ ವರ್ಷ ನಾನು ಧ್ವಜಾರೋಹಣೆ ಮಾಡ್ತಾ ಇದ್ದೀನಿ. ಇದು ಭಾಗ್ಯ ಕೊಟ್ಟಿರೋದು ನನ್ನ ಪುಣ್ಯ ಅಂತ ಹೇಳ್ತಾ, ಇನ್ನೊಂದು ಇವತ್ತು ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿದ ದಿವಸ ಇವತ್ತು, ಅದನ್ನು ಶುಭಾಶಯ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ಕಳೆದು 80 ಕಾಲಿಡ್ತಾ ಇದ್ದೀವಿ. ಆದರೂ ಈ ದೇಶದಲ್ಲಿ ಒಂದು ಸಾಮಾಜಿಕ ಅಸಮಾನತೆ ಕಾಡ್ತಾ ಇದೆ. ಇವತ್ತು ಈ ದೇಶದಲ್ಲಿ ಬಡವನೇ ಆಗಿದ್ದಾನೆ, ಶ್ರೀಮಂತನೇ ಆಗಿದ್ದಾನೆ. ಅಸ್ಪೃಶ್ಯತೆ ತಾಂಡವಾಡ್ತಿದೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ದೇಶದಲ್ಲಿರ್ತಕ್ಕಂಥ ಕಾನೂನು ಸರಿಯಾಗಿ ಜಾರಿ ಮಾಡೋಂಥ ಜಾಗದಲ್ಲಿ ಒಳ್ಳೆ ನಾಯಕರು ಬರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಇನ್ನೂ ಸಂವಿಧಾನ ಸರಿಯಾಗಿ ಜಾರಿ ಆಗ್ತಿಲ್ಲ ಅಂತ ಭಾವಿಸ್ತಾ, ಇವತ್ತೇನು ಸ್ವಾತಂತ್ರ್ಯ ಬಂದಿರ್ಬೋದು, ಆದರೆ ಇವತ್ತೆಷ್ಟೋ ಪೌರ ಕಾರ್ಮಿಕರು ಜೀವನ ನೋಡ್ಬೋದು ನೀವು. ಇವತ್ತು ಸಮೇತ ಜೀವಂತವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ಮಲ ಹೊರಂಥ ಪದ್ಧತಿ ಇದೆ.
ಮೊನ್ನೆ ನಡೆದಂತ ಒಂದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ಮೇಲೆ ಗಂಗಾ ಜಲ ತೊಳೆದು ಶುದ್ಧೀಕರಣ ಮಾಡ್ತಾರೆ. ಅಂದ್ರೆ ಈ ದೇಶದಲ್ಲಿ ಇನ್ನು ಈ ಸ್ವಾತಂತ್ರ್ಯ ಯಾಕೆ ಬಂತು ಅನ್ನೋದು ಕೆಟ್ಟ ಭಾವನೆ ಕಾಣ್ತದೆ. ಯಾಕಂತಂದ್ರೆ ಒಬ್ಬ ಖರ್ಗೆ ಅವರು ಈ ದೇಶದ ಅತ್ಯಂತ ಉನ್ನತ ನಾಯಕ, ಅಂಥವರು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ತಪ್ಪ ಅಂದ್ರೆ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಹೆಂಗಿದೆ, ಯಾವ ರೀತಿ ಇದೆ, ಇನ್ನು ಎಷ್ಟು ವರ್ಷ ಬೇಕು ಈ ಸ್ವಾತಂತ್ರ್ಯ ಬಂದು ಈ ಅಸ್ಪೃಶ್ಯತೆ ಹೋಗ್ಲಾಡ್ಸ್ಲಿಕ್ಕೆ ಅನ್ನೋದು ನಂಗೊಂಥರ ಆತಂಕ ಕಾಡ್ತಾ ಇದೆ. ದಯಮಾಡಿ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಯಾಗಿದೆ, ಸಂವಿಧಾನ ಇದೆ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಇರ್ತಕ್ಕಂಥ ಸಂವಿಧಾನ ನಮ್ಮ ದೇಶದಲ್ಲಿದೆ. ಆದರೆ ಇನ್ನು ಅನೇಕ ಕೆಟ್ಟ ಕೃತ್ಯಗಳು ಇವತ್ತು ನಡೀತಾ ಇದ್ದಾವೆ. ಜಾತಿ ಭೇದ, ಅಸ್ಪೃಶ್ಯತೆ, ಬಡತನ ಇವೆಲ್ಲ ನೋಡ್ತಾ ಇದ್ರೆ ನಾವಿನ್ನ ಯಾವತ್ತಪ್ಪ ಬದಲಾಗದು ಈ ದೇಶ ಅಂತ ಹೇಳಿ ಆತಂಕ ಕಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಹೆಮ್ಮೆ ಏನಂದ್ರೆ ಇಡೀ ಪ್ರಪಂಚದಲ್ಲಿಯೇ ಭಾರತೀಯರಿಂದ ನಾವು ಹೆಮ್ಮೆ ಪಡಬೇಕು. ಪರಕೀಯರಿಂದ ನಾವು ಸ್ವತಂತ್ರ ಆಗಿದ್ದೀವಲ್ಲ ಅನ್ನೋದು ಒಂದು ಹೆಮ್ಮೆ ಅಷ್ಟೇ. ಈ ಒಂದು ಹೆಮ್ಮೆಯ ವಿಚಾರವನ್ನ ನಾವೆಲ್ಲರೂ ಇವತ್ತು ಈ ದಿನ ಏನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಆರ್ಥಿಕವಾಗಿ ಶುಭ ಕೋರ್ತಾ ಒಳ್ಳೆದಾಗಲಿ ಅಂತ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸ್ತಾ, ದೇಶಕ್ಕಾಗಿ ತುಂಬಾ ಜನ ತ್ಯಾಗ ಬಲಿದಾನ ಮಾಡಿದ್ದಾರೆ. ಮುಂದಿನ ದೇಶ ಕಟ್ಟಂತಹದ್ದು ನಮ್ಮಂತರ ಎಲ್ಲ ಒಂದು ಇದು ದೇಶ ಕಟ್ಟೋದಕ್ಕೆ ನಾವೆಲ್ಲ ಒಂದು ಆಸ್ತಿ ಹಾಕಬೇಕು. ಇನ್ನು ಮುಂದೆ ದೇಶ ಕಟ್ಟೋದಕ್ಕೆ ನಮ್ಮೆಲ್ಲರ ಶಕ್ತಿ ಇರಬೇಕು. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದೇನೆಂದ್ರೆ, ಮುಂದಿನ ದಿನಗಳಲ್ಲಿ ಹಿಂದೆ ಹೋರಾಟ ಮಾಡಿದ್ದೆ ಬೇರೆ ರೀತಿ, ಈಗ ಹೋರಾಟ ಮಾಡೋದು ಬೇರೆ ರೀತಿ. ಹಾಗಾಗಿ ದೇಶ ಕಟ್ಟೋದಕ್ಕೆ ನಮ್ದೆಲ್ಲ ಒಂದು ದೃಢ ಸಂಕಲ್ಪ ಇರಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನದ ಶುಭಾಶಯವನ್ನು ತಿಳಿಸ್ತಾ ನನ್ನ 2 ಮಾತು. ಈ ಸ್ವಾತಂತ್ರ್ಯ ಬರೋದಕ್ಕೆ ಲಕ್ಷಾಂತರ ನಮ್ಮ ಏನು ಹಿಂದೆ ಮಹಾತ್ಮ ಗಾಂಧೀಜಿಯವರಾಗ್ಬೋದು ಅನೇಕರು ಇದಕ್ಕೆ ಬಲಿದಾನ ಆಗಿದ್ದಾರೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದರಲ್ಲಿ ನಮ್ಮ ಏನಿವತ್ತು ಅವರ ಹುಟ್ಟುಹಬ್ಬ ಇದೆ, ಸಂಗೊಳ್ಳಿ ರಾಯಣ್ಣ ಅವರು, ಅವ್ರದ್ದು ಕೂಡ ಇವತ್ತು ಹುಟ್ಟುಹಬ್ಬ. ಅವ್ರನ್ನೂ ಕೂಡ ನಾವು ಇವತ್ತು ನೆನಪು ಮಾಡ್ಕೊತ, ಯಾಕಂದ್ರೆ ಲಕ್ಷಾಂತರ ಜನ ಅವರು ಬಲಿದಾನ ಆದಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಈ ಒಂದು ನಾವು ಇಷ್ಟೊಂದೆಲ್ಲ ಸಣ್ಣ ಪುಟ್ಟ ಅಭಿವೃದ್ಧಿ ಆಗೋದಕ್ಕೂ ಕೂಡ ಅವ್ರ ಕಾರಣ ಅಂತ ನಾನು ಕೂಡ ಭಾವಿಸ್ತಾ, ಯಾಕಂದ್ರೆ ಇವತ್ತು ಆಗಸ್ಟ್ 15 ಇವತ್ತು ಅವ್ರ ಹುಟ್ಟಹಬ್ಬ. ಜನವರಿ 16 ಗಣರಾಜ್ಯೋತ್ಸವ ದಿನ ಅವರು ಬಲಿದಾನ ಆಗಿದ್ದ ದಿವಸ ಸಂಗೊಳ್ಳಿ ರಾಯಣ್ಣ ಅವರು. ನಾನು ನಿನ್ನೆ ಕೂಡ ಅಧ್ಯಕ್ಷರು ಮತ್ತು ಕಮಿಷನರ್ಗೆ ಮನವಿ ಮಾಡಿಕೊಂಡೆ, ನಮ್ಮ ನಗರಸಭೆಯಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಅವರ ದಿನಾಚರಣೆ ಆಚರಣೆ ಮಾಡೋಣ ಅಂತ. ಅದಕ್ಕೆ ಸ್ಪಂದಿಸಿದರೆ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗಾಗಿ ನಾವೆಲ್ಲರೂ ಅವ್ರಿಗೆ ಏನು ನಾವು ಗೌರವ ಕೊಡಬೇಕು ಅಂದ್ರೆ, ನಾವು ಇವಾಗ ಸ್ವಾತಂತ್ರ್ಯ ತಗೊಂಡಿದ್ದೀವಿ, ನಾವು ಕೊಡೋ ಗೌರವ ಏನಂದ್ರೆ ಅವ್ರು ಹಾಕೊಟ್ಟಂತ ಹಾದಿಲಿ ನಾವು ಹೋಗ್ಬೇಕಷ್ಟೇ. ಭ್ರಷ್ಟಾಚಾರ ರಹಿತವಾಗಿ, ನ್ಯಾಯಯುತವಾಗಿ ನಾವೇನು ಇವಾಗ ಜನಪ್ರತಿನಿಧಿಗಳಿದ್ದೀವಿ, ಸಾಮಾನ್ಯ ಜನರಿದ್ದೀವಿ, ನಾವೆಲ್ಲ ಅವ್ರು ಹಾಕೊಟ್ಟಂತ ಹಾದಿಲಿ ಹೋದ್ರೆ ಮಾತ್ರ ನಾವು ಅವರು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಕ್ಕೂ ಗೌರವ ಸಿಗುತ್ತೆ ಅಂತ ನಾವು ಕೂಡ ಭಾವಿಸ್ತಾ, ಎಲ್ರಿಗೂ ಶುಭ ಆಗಲಿ ಅಂತ ಮತ್ತೊಮ್ಮೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಜೈ ಹಿಂದ್, ಜೈ ಕನಕದಾಸ್. ಎಲ್ಲರಿಗೂ ಬೆಳಗಿನ ವಂದನೆಗಳು. ಹಾಗೂ ಇಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲ ನಗರಸಭಾ ಕಮಿಷನರ್ ಆಗಿರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ನನ್ನ ನೆಚ್ಚಿನ ನಗರಸಭಾ ಸದಸ್ಯರುಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಪೌರ ಕಾರ್ಮಿಕರು ಎಲ್ರಿಗೂ 80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಈ ದಿನ ನಾವೆಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು. ನಾನು ಹೇಳೋದಷ್ಟೇ, ಪ್ರತಿ ಸಲಿಗೂ ನಾನೊಂದು ಸಂಕಲ್ಪವನ್ನು ಇಟ್ಕೋತೀನಿ. ಅದೇ ರೀತಿ ಈ ವರ್ಷದ ನನ್ನ ಸಂಕಲ್ಪ ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಹಿಂದ ನಾಯಕ ಆಗಿ ಬರೀ ಅವ್ರಿಗೆ ಮಾತ್ರ ನಾಯಕ ಅಲ್ಲ, ಯಾಕಂದರೆ ಇವತ್ತು ಅವರು ಬರೆದಿರುವಂಥ ಸಂವಿಧಾನನ ಬೇರೆ ದೇಶಗಳು ಕೂಡ ಪ್ರಭಾವಿತರಾಗಿ ಅವರ ಸಂವಿಧಾನನ ನಾವು ಆಚರಿಸಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ಭಾರತ ಬೆಳೆದಿದೆ. ಇದು ನಿಜಕ್ಕೂ ಸ್ವತಂತ್ರನೇ, ನಾವು ಒಪ್ಕೋಬೇಕು. ಇವತ್ತು ಯಾಕೆ ಇದು ಆಚರಣೆ ಮಾಡ್ತಿದ್ದೀವಿ ಅಂದರೆ, ಇವತ್ತು ಒಂದು ಸಂವಿಧಾನ ಒಂದು ಚೌಕಟ್ಟು ಹಾಕೊಂಡು ಇಷ್ಟರಲ್ಲಿರಬೇಕು, ಇಷ್ಟು ಮಾಡಬೇಕು, ಇಷ್ಟಿರಬೇಕು, ಇಷ್ಟಕ್ಕೆ ಇದು ಸ್ವತಂತ್ರ ಕೊಡಬೇಕು, ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಟ್ಟೋಗಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿಗಳ ನಾಯಕ ಆಗಬೇಕು. ಅವಾಗ ಮಾತ್ರ ಈ ಅಸ್ಪೃಶ್ಯತೆ ಎಲ್ಲವೂ ದೂರ ಆಗುತ್ತೆ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ
ವಿಶ್ವಜ್ಞಾನಿಗಳ ನಾಯಕನಾಗಿ ನಾವೆಲ್ಲರೂ ತಿಳ್ಕೊಂಡು ಅವ್ರು ಹಾಕೊಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ನಡೆಯೋಣ. ಹಾಗೆ ನಮಗೆ ಸ್ವತಂತ್ರ ತಂದು ಕೊಟ್ಟಿರುವಂತಹ ಸ್ವತಂತ್ರವನ್ನ ದುರುಪಯೋಗ ಪಡಿಸ್ಕೊಳ್ದೆ ಪ್ರತಿಯೊಬ್ಬರು ಕೂಡ ನಾವು ದೇಶಕ್ಕೋಸ್ಕರ ನಮ್ದೇನು ನಾವೇನು ಹೋಗಿ ಗಡಿಗಳಲ್ಲಿ ಹೋರಾಟ ಮಾಡಬೇಕಾಗಿಲ್ಲ. ನಿಂತಿರುವ ಜಾಗದಲ್ಲಿ ನಾವಿರುವ ಜಾಗದಲ್ಲಿ ಸುತ್ತಮುತ್ತಲು ಏನು ನಮ್ಮಿಂದ 4 ಜನಕ್ಕೂ ಉಪಯೋಗ ಆಗುವಂಥದ್ದು, ನಮ್ಮಿಂದ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.